ಇವತ್ತು ಬಿಜೆಪಿಯವರು GST ಉತ್ಸವ ಮಾಡ್ತೇವೆ ಅಂತ ಹೊರಟಿದ್ದಾರೆ. ಬಹಳ ಆಶ್ಚರ್ಯ ಏನು ಅಂತ ಅಂದರೆ, ದೇಶದ ಜನ ಕೇಳಬೇಕಾಗಿರೋದು ಏನು ಅಂದರೆ, GST ಉತ್ಸವ ಅಲ್ಲ, GSTಯನ್ನು ಇಷ್ಟು ವರ್ಷಗಳ ಕಾಲ ಲೂಟಿ ಹೊಡೆದ್ರಲ್ಲ, 11 ವರ್ಷಗಳ ಕಾಲ, ಅದರ ಲೆಕ್ಕ ಕೊಡಬೇಕು ಜನರಿಗೆ ಅಂತ ಹೇಳಬೇಕು ಅವರು. GST ಬಂದಾಗ ನಾವು ಹೇಳಿದ್ದು, ಒಂದು ಕಾಫಿ ಮೇಲೆ 5 ರೂಪಾಯಿ ಟ್ಯಾಕ್ಸ್ ಹಾಕ್ತೀರಿ, ನೀವು ಮೊಸರಿನ ಮೇಲೆ ಹಾಕ್ತೀರಿ, ಹಾಲಿನ ಮೇಲೆ ಹಾಕ್ತೀರಿ, ಇವೆಲ್ಲವೂ ಅವೈಜ್ಞಾನಿಕವಾದದ್ದು. ಇದನ್ನು ಜನಗಳ ಮೇಲೆ ಇಷ್ಟು ಕ್ರೂರವಾದ ತೆರಿಗೆಯನ್ನು ಹಾಕಬಾರ್ದು, ಇದು ಕಾಂಗ್ರೆಸ್ ಯೋಚನೆ ಮಾಡಿದ್ದ GST ವ್ಯವಸ್ಥೆ ಅಲ್ಲ ಅಂತ ಹೇಳಿದ್ದು ಭಾಳ ಕ್ಲಿಯರ್ ಇತ್ತು. ಆ್ಯಕ್ಚುಲಿ ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ GST ವ್ಯವಸ್ಥೆ ಜಾರಿಗೆ ಬರೋದಕ್ಕೆ ಆರಂಭ ಆದದ್ದು. ಇದೇ ನರೇಂದ್ರ ಮೋದಿಯವರು ಗುಜರಾತಿನ ಮುಖ್ಯಮಂತ್ರಿಗಳು ಆಗ ವಿರೋಧ ಮಾಡಿದರು, GST ನಾನು ಒಪ್ಪೋದಿಲ್ಲ ಅಂತೇಳಿ. ಅವರು ಅಧಿಕಾರಕ್ಕೆ ಬಂದ ಮೇಲೆ GST ಮೇಲೆ ಅಪಾರವಾದ ಪ್ರೀತಿ ಬಂದು ಮಧ್ಯರಾತ್ರಿ 12 ಗಂಟೆಗೆ GSTಯನ್ನು ಒಪ್ಪಿಕೊಳ್ಳಲಾಯಿತು ವಿಶೇಷ ಪಾರ್ಲಿಮೆಂಟಿನ ಸದನದಲ್ಲಿ. ಈ 11 ವರ್ಷ ಆದಮೇಲೆ ನಾವು ಮಾಡುತ್ತಿರುವ GST ಜನರ ಹಣವನ್ನು ಲೂಟಿ ಮಾಡ್ತಕ್ಕಂಥ GST ವ್ಯವಸ್ಥೆ ತಂದಿದ್ದೇವೆ ಅಂತೇಳಿ ಸಡಿಲ ಮಾಡಿದ್ದಾರೆ. ಇದನ್ನು ಕಾಂಗ್ರೆಸ್ಸು ಆವತ್ತಿನಿಂದ ಇವತ್ತಿನವರೆಗೂ ಹೇಳ್ತಾನೆ ಬಂದಿತ್ತು, ಈ ಲೂಟಿಯನ್ನು ನಿಲ್ಲಿಸಿ ಅಂತ ಹೇಳಿ. ಆದರೆ BJP ಅದನ್ನು ನಿಲ್ಲಿಸಿರಲಿಲ್ಲ. ಈಗ ಕಡಿಮೆ ಮಾಡಿದ್ದಾರೆ, ನಾವು ಸ್ವಾಗತ ಮಾಡ್ತೇವೆ. ಆದರೆ ಇಲ್ಲಿ 2 ವಿಚಾರ ಇದೆ. ಒಂದು, ಇಷ್ಟು ವರ್ಷಗಳ ಕಾಲ ಜನರನ್ನು ಲೂಟಿ ಮಾಡಿದ ಲೆಕ್ಕವನ್ನು ಜನರಿಗೆ ಕೊಡಬೇಕು, ಮತ್ತು ಎಷ್ಟು ಹಣವನ್ನು ಲೂಟಿ ಮಾಡಿದ್ದೇವೆ ಅಂತ ಜನರ ಮುಂದೆ ಹೇಳಬೇಕು. ಇದರಿಂದ ಯಾರ್ಯಾರಿಗೆ ತೊಂದರೆ ಆಗಿದೆ ಅನ್ನೋದನ್ನು ಹೇಳಬೇಕು. ಯಾವ್ಯಾವ ಸಮುದಾಯಗಳಿಗೆ, ವ್ಯಾಪಾರಿ ವರ್ಗಕ್ಕೆ ಮಾತ್ರ ಅಲ್ಲ, ದುಡಿಯುವವರಿಗೆ, ಕಾರ್ಮಿಕರಿಗೆ, ಸಣ್ಣ ಸಣ್ಣ ಕೂಲಿ ಕೆಲಸ ಮಾಡೋರಿಗೆ ಕೂಡ ತೊಂದರೆ ಆಗಿದೆ. ಆ ಪ್ರಮಾಣದಲ್ಲಿ GST ಇತ್ತು. ಇವತ್ತು ಕಾರ್ಗಳ ಬೆಲೆ ಎಲ್ಲ ಕಡಿಮೆ ಆಗಿದೆ, ನೀವು ನೋಡ್ತಿದ್ದೀರಿ. ಕಾರ್ ಕೊಳ್ಳೋರಿಗೆ ಅನುಕೂಲ ಆಗಿರ್ಬೋದು, ನಾ ಇಲ್ಲ ಅಂತ ಹೇಳಿ GST ಕಡಿಮೆ ಮಾಡಿದ್ದಕ್ಕೆ ಕಾಂಗ್ರೆಸ್ ಪಕ್ಷದ ವಿರೋಧ ಇಲ್ಲ. ಆದರೆ ನೀವು ಅವೈಜ್ಞಾನಿಕವಾಗಿ ಮಾಡಿದ್ದನ್ನು ಉತ್ಸವ ಅಂತ ಮಾಡೋದಕ್ಕೆ ನಾಚಿಕೆ ಪಟ್ಕೋಬೇಕು BJPಯವರು. ಅವರು ಲೂಟಿಯನ್ನು ನಿಲ್ಲಿಸಿದ್ದೇವೆ ಅಂತ ಹೇಳಬೇಕೇ ಹೊರತು ಇದನ್ನು ಉತ್ಸವ ಅಂತ ಮಾಡ್ತಕ್ಕಂಥದ್ದಕ್ಕೆ ಅವರಿಗೆ ಯಾವ ಅರ್ಹತೆಯೂ ಇಲ್ಲ ಅನ್ನೋ ಮಾತನ್ನು ಭಾಳ ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷ ಹೇಳ್ತಾ ಇದೆ. ನಾನು ಪುನರುಚ್ಚಾರ ಮಾಡ್ತಿದ್ದೇನೆ. 2ನೇ ಸಂಗತಿ, ದೇಶದಲ್ಲಿ ಜಾತಿ ಜನಗಣತಿಯನ್ನು ಮಾಡಬೇಕು ಅಂತೇಳಿ ಮೊದಲು ಆರಂಭ ಮಾಡಿದವರು ರಾಹುಲ್ ಗಾಂಧಿಯವರು, ಪಾರ್ಲಿಮೆಂಟಿನ ಒಳಗಡೆ ಮತ್ತು ಪಾರ್ಲಿಮೆಂಟಿನ ಹೊರಗಡೆ. ಯಾಕೆ ಜಾತಿ ಜನಗಣತಿಯನ್ನು ತಂದು ಜನರನ್ನು ಛಿದ್ರ ಮಾಡ್ತಿದ್ದಾರೆ, ಬೇರೆ ಬೇರೆ ಮಾಡ್ತಿದ್ದಾರೆ ಅನ್ನೋ ಆರೋಪವನ್ನು BJP ನಾಯಕರು ಇವತ್ತು ಮಾಡ್ತಿದ್ರು, ಅವತ್ತು ಮಾಡ್ತಾ ಇದ್ರು. ಕಾಂಗ್ರೆಸ್ ಪಕ್ಷದ ಒತ್ತಾಯದ ಮೇರೆಗೆ ಜಾತಿ ಜನಗಣತಿ ಇವತ್ತು ಕೇಂದ್ರ ಸರ್ಕಾರ ಒಪ್ಪಿಕೊಳ್ಳುವಂಥ ಸ್ಥಿತಿಗೆ ಬಂದಿದೆ. ಮುಂದಿನ 27ಕ್ಕೆ ಜಾತಿ ಜನಗಣತಿಯನ್ನು ಮಾಡ್ತೇವೆ ಅಂತೇಳಿ ಹೇಳಿದ್ದಾರೆ. ಆದರೆ ನನಗೆ ಬಹಳ ಆಶ್ಚರ್ಯ ಆಗೋದು, BJP ಅವರಿಗೆ ಇದರಲ್ಲಿ ಬಹಳ ಸ್ಪಷ್ಟತೆ ಇಲ್ಲ ಅಂತ ನನ್ನ ಅಭಿಪ್ರಾಯ, ಬಹಳ ಸ್ಪಷ್ಟವಾದ ಅಭಿಪ್ರಾಯ. ಕಾರಣ ಏನು ಅಂದರೆ, ಇವತ್ತಿಗೂ BJP ನಾಯಕರು ಕರ್ನಾಟಕದಲ್ಲಿ ಸನ್ಮಾನ್ಯ ವಿಜಯೇಂದ್ರ ಅವರು ಇರ್ಬೋದು, ಅಶೋಕ್ ಅವರು ಇರ್ಬೋದು, ಮತ್ತು ಛಲವಾದಿ ನಾರಾಯಣ ಸ್ವಾಮಿ ಅವರು ಇರ್ಬೋದು, ಅವ್ರು ಯಾರೂ ಕೂಡ ಜಾತಿ ಜನಗಣತಿಯನ್ನು ನಾವು ಸ್ವಾಗತ ಮಾಡ್ತೇವೆ ಅಂತ ಹೇಳೋದಿಲ್ಲ. ಸಿದ್ದರಾಮಯ್ಯನವರು ಜಾತಿ ಜನಗಣತಿ ಮಾಡಿದ್ರೆ ಅದರ ಜನರನ್ನು ಒಡೆಯುವ ಕ್ರಿಯೆ, ಮೋದಿ ಅವರು ಜಾತಿ ಜನಗಣತಿ ಮಾಡಿದ್ರೆ ಜನರನ್ನು ಒಗ್ಗೂಡಿಸುವ ಕ್ರಿಯೆ. ಇದು ಹೇಗಿದು? ಎಲ್ಲಿಂದ ಬಂತು ಈ ತತ್ವ? ನನಗೆ ಇವತ್ತಿನವರೆಗೆ ಅರ್ಥ ಆಗಿಲ್ಲ. ಅಂದರೆ BJPಯವರು ಜಾತಿ ವಿಚಾರ ಬಂದಾಗ, ಧರ್ಮದ ವಿಚಾರ ಬಂದಾಗ ಅವರು ತಳೆಯುವ ಈ ದ್ವಿಮುಖ ನೀತಿ ಇದೆಯಲ್ಲ, ಡಬಲ್ ಸ್ಟ್ಯಾಂಡರ್ಡು, ಇದನ್ನು ನಿಲ್ಲಿಸಬೇಕು. ಮತ್ತು ಜನರನ್ನ ಮೂರ್ಖರು ಅಂತ ತಿಳ್ಕೊಂಡು ವಾದ ಮಾಡೋದಿದೆಯಲ್ಲ, ಈ ರೀತಿ ಹೇಳೋದಿದೆಯಲ್ಲ, ಇದು ಅನಾಗರಿಕವಾದದ್ದು. ಒಂದು ನಾಗರಿಕ ಸಮಾಜ ನಡ್ಕೊಳ್ಬೇಕಾದಂಥ, ನಾಗರಿಕವಾದ ನಾಯಕರು ನಡ್ಕೊಳ್ಬೇಕಾದಂಥ ಕ್ರಮ ಇದು ಅಲ್ಲ ಅಂತ ಅನಿಸ್ತದೆ. ಈ ಕ್ಷಣದವರೆಗೆ BJPಯವರು ಕರ್ನಾಟಕದಲ್ಲಿ ಜನಗಣತಿ ನಡೀತಿದೆ, ಯಶಸ್ವಿಯಾಗಿ ನಡೀತಿದೆ. ನಿನ್ನೆಯವರೆಗೆ 63% ಜನಗಣತಿ ಆಗಿದೆ. ಇದನ್ನು ಸ್ವಾಗತ ಮಾಡ್ತೇವೆ. ಇದನ್ನು ಜನರ ಅಭಿವೃದ್ಧಿಗೆ ಬಳಸ್ಕೊಳ್ಳೋದಕ್ಕೆ ಸರ್ಕಾರ ಮಾಡಬೇಕು ಅನ್ನೋ ಮಾತನ್ನು ಅವರು ಆಡ್ತಾನೆ ಇಲ್ಲ. ಇದರಿಂದ ಏನೋ ದೊಡ್ಡ ಅನಾಹುತ ಆಗ್ತದೆ ಅಂತ ಮಾತಾಡ್ತಿದ್ದಾರೆ ಹೊರತು, ಇದರಿಂದ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಕೆಲಸ ಆಗ್ತದೆ. ಈ ಸಮೀಕ್ಷೆ ಮೂಲಕ ನಮ್ಮ ದೇಶದ ಬೆಳವಣಿಗೆ ಯಾವ ಸಮುದಾಯಗಳು ಮುಂದಿವೆ, ಯಾವ ಸಮುದಾಯಗಳು ಹಿಂದಿವೆ ಅನ್ನುವ ಲೆಕ್ಕಾಚಾರ ಇದೆ. ಆಮೇಲೆ BJPಗೆ ದತ್ತಾಂಶವನ್ನು ಇಟ್ಕೊಳ್ಳೋದ್ರಲ್ಲಿ ನಂಬಿಕೆಯೇ ಇಲ್ಲ.
ವಿಶೇಷವಾಗಿ ಮೋದಿಯವರ ಸರ್ಕಾರ ಅನೇಕ ವರ್ಷಗಳ ಕಾಲ ದತ್ತಾಂಶವನ್ನ ಶೇಖರಣೆ ಮಾಡುವ ಕೆಲಸವನ್ನ ಮಾಡೇ ಇಲ್ಲ. ತುಂಬಾ ವಿವರವಾಗಿ ಇದನ್ನ ಕೇಂದ್ರ ಸರ್ಕಾರದ ನೀತಿಯನ್ನು ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ. ಪ್ರೈವೇಟ್ ಬ್ಯೂರೋಗಳು, ಈಗ ನ್ಯಾಷನಲ್ ಕ್ರೈಮ್ ರಿಪೋರ್ಟ್ ಬ್ಯೂರೋ ರಿಪೋರ್ಟ್ ಕೊಟ್ರೆ ದೇಶದಲ್ಲಿ ಎಷ್ಟು ನಡೀತಿತ್ತು ಕ್ರೈಮ್ಸು, ಯಾವ್ಯಾವ ಜನರ ಮೇಲೆ ನಡೀತಿತ್ತು, ಯಾವ ಕಾರಣಗಳಿಗೆ ನಡೀತಿತ್ತು ಅನ್ನೋ ಮಾಹಿತಿ ಬರ್ತಿತ್ತು. ಆದರೆ ಕೇಂದ್ರ ಸರ್ಕಾರ ಅಂತ ಅನೇಕ ಮಾಹಿತಿಗಳನ್ನ ಮುಚ್ಚಿ ಹಾಕೋದು ಅಥವಾ ಈ ಮಾಹಿತಿ ನಮಗೆ ಸರಿಯಾಗಿಲ್ಲ ಅಂತ ಹೇಳುವಂತ ನೆಗೆಟ್ ಮಾಡ್ತಕ್ಕಂಥ, ಅದನ್ನ ತಿರಸ್ಕಾರ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರು. ಈ ವಿಚಾರದಲ್ಲಿ ಕೂಡ ಬಿಜೆಪಿ ಸ್ಪಷ್ಟ ನಿಲುವನ್ನ ಜನರ ಮುಂದೆ ಪ್ರಕಟ ಮಾಡಬೇಕು, ಜನರಿಗೆ ಹೇಳಬೇಕು, ಜನರಿಗೆ ಉತ್ತರದಾಯಿತ್ವ ಇರಬೇಕು. ಒಂದು ಪೊಲಿಟಿಕಲ್ ಪಾರ್ಟಿ, ಪ್ರಪಂಚದಲ್ಲೇ ಬಹುದೊಡ್ಡ ರಾಜಕೀಯ ಪಕ್ಷ ಅಂತ ಹೇಳ್ಕೊಳ್ಳೋ ಪಕ್ಷಕ್ಕೆ ಈ ದೇಶದ ಹಾರ್ಡ್ ರಿಯಾಲಿಟೀಸ್ ಅಂತಾರೆ, ಸತ್ಯದ ಸಂಗತಿಗಳಿಗೆ ಕಣ್ಣು ಮುಚ್ಚಿ ಕೂತ್ಕೊಳ್ಳೋದು, ಅದನ್ನ ಮಿಸ್ರೆಪ್ರೆಸೆಂಟ್ ಮಾಡೋದು, ಮಿಸ್ಇಂಟರ್ಪ್ರಿಟ್ ಮಾಡತಕ್ಕಂಥ ಕೆಲಸವನ್ನು ಮಾಡೋದಿದೆಯಲ್ಲ, ಇದು ಖಂಡಿತವಾಗಿ ನಮ್ಮ ದೇಶದ ಜನರು ಕ್ಷಮಿಸ್ತಕ್ಕಂಥ ವಿಚಾರ ಅಲ್ಲ. ಆದ್ರಿಂದ ಬಿಜೆಪಿ ನಾಯಕರು ಸ್ಪಷ್ಟವಾದ ನಿರ್ಧಾರವನ್ನು ಕೈಗೊಳ್ಳಬೇಕು, ಜನರಿಗೆ ಹೇಳಬೇಕು, ನಾವು ಒಪ್ತೇವೆ, ಒಪ್ಪೋದಿಲ್ಲ. ಮೋದಿಯವರ ಜಾತಿ ಜನಗಣತಿಗೂ ಸಿದ್ದರಾಮಯ್ಯನವರ ಜಾತಿ ಜನಗಣತಿಗೂ ಏನು ವ್ಯತ್ಯಾಸ ಇದೆ ಅನ್ನೋದನ್ನ ಜನರ ಮುಂದೆ ಹೇಳ್ಬೇಕಲ್ಲ. ಅವರು ಇವತ್ತಿನವರೆಗೆ ಒಬ್ರು ಮಾತಾಡ್ತಿಲ್ಲ, ಆದ್ರೆ ಇಲ್ಲಿ ವಿರೋಧ ಮಾಡ್ತಾರೆ. ಕೇಂದ್ರ ಸರ್ಕಾರದ್ದು ಬಹಳ ಒಳ್ಳೆ ಕೆಲಸ ಮಾಡ್ಲಿ ಅಂತ ಹೇಳ್ತಾರೆ. ನನಗೆ ಅರ್ಥ ಆಗದೆ ಇರ್ತಕ್ಕಂಥ ಸಂಗತಿ ಇದು.